ಇಲ್ಲಿ ದೇವರ ವಾಕ್ಯವು ಹೀಗೆ ಹೇಳುತ್ತೆ. ಯೋಹಾನ 1ನೇ ಅಧ್ಯಾಯ ಅದರ 3ನೇ ವಚನವನ್ನು ನಾವು ಓದುವುದಾದ್ರೆ ಅಲ್ಲಿ ವಾಕ್ಯವು ಹೀಗೆ ಹೇಳುತ್ತೆ ನೋಡ್ರಿ. ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಈ ಸಮಸ್ತವನ್ನು ಉಂಟು ಮಾಡಿದಂತ ದೇವರು, ಈ ಸಮಸ್ತವನ್ನು ಪರಿಪಾಲಿಸುವಂತ ದೇವರು, ಈ ಸಮಸ್ತವನ್ನು ಆಳುವಂತ ದೇವರು, ನಮ್ಮನ್ನ ನಿಮ್ಮನ್ನ ಉಂಟು ಮಾಡಿದಂತ ದೇವರು, ನಮ್ಮನ್ನ ನಿಮ್ಮನ್ನ ರೂಪಿಸಿದಂತ ದೇವರು, ನಮ್ಮನ್ನ ನಿಮ್ಮನ್ನ ಕಾಯುವಂತ ದೇವರು. ಇಂದು ನಮ್ಮನ್ನ ದೇವರು ಕೈ ಬಿಡೋದಿಲ್ಲ. ಅದು ಯಾವ ವಿಷಯಗಳಲ್ಲೇ ಆಗಿರ್ಬೋದು, ಎಂತ ಸಮಯಗಳಲ್ಲೇ ಆಗಿರ್ಬೋದು, ಎಂತ ಪರಿಸ್ಥಿತಿಗಳಲ್ಲೇ ಆಗಿರ್ಬೋದು, ನೀವು ಕಷ್ಟಗಳಲ್ಲೇ ನೀವು ಹಾದು ಹೋಗ್ತಾ ಇರ್ಬೋದು, ಅನೇಕ ರೀತಿಯ ಶೋಧನೆಗಳಲ್ಲೇ ನೀವು ಹಾದು ಹೋಗ್ತಾ ಇರ್ಬೋದು. ನೀವು ಒಂದು ಕ್ಷಣ ಯೇಸುವೇ ಎಂಬುದಾಗಿ ಕೂಗಿ ಕರೆಯುವುದಾದ್ರೆ, ನೀವು ಪ್ರಾರ್ಥಿಸೋದಾದ್ರೆ, ನೀವು ಮೊಣಕಾಲುಗಳನ್ನು ಊರಿ ನೀವು ಕಣ್ಣೀರಿನಿಂದ ನೀವು ದೇವರ ಸನ್ನಿಧಾನದಲ್ಲಿ ನೀವು ಪ್ರಾರ್ಥಿಸೋದಾದ್ರೆ, ದೇವರು ನಿಮ್ಮನ್ನ ಕೈ ಬಿಡದ ರೀತಿಯಲ್ಲಿ ದೇವರು ನಿಮ್ಮನ್ನ ಕಷ್ಟಗಳಿಂದ ಮೇಲಕ್ಕೆ ಎತ್ತಿ ಆತನು ಈ ಲೋಕದಲ್ಲಿ ಒಂದು ಆಶೀರ್ವದಿಸಲ್ಪಟ್ಟವರಾಗಿ, ಈ ಲೋಕದಲ್ಲಿ ಒಂದು ಆಶೀರ್ವಾದದ ನೆಲೆಯಾಗಿ ಜೀವಿಸತಕ್ಕಂತೆ ದೇವರು ನಿಮ್ಮ ಜೀವಿತದಲ್ಲಿ ಆತನು ಕೃಪೆ ಕೊಟ್ಟು ಆತನು ನಡೆಸುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ಯಾರೇ ನಿಮ್ಮನ್ನು ಕೈ ಬಿಟ್ರು, ಇವತ್ತು ದೇವರು ಹೇಳ್ತಾ ಇದ್ದಾರೆ, ಯೇಸು ನಿಮ್ಮನ್ನು ಕೈ ಬಿಡೋದಿಲ್ಲ ಎಂಬುದಾಗಿ, ಯೇಸು ನಿಮ್ಮನ್ನು ತೊರೆದು ಬಿಡೋದಿಲ್ಲ ಎಂಬುದಾಗಿ. ಇದುವರೆಗೂ ನಡೆಸಿರುವ ಆತನು ಕೊನೆಯವರೆಗೂ ಆತನು ನಡೆಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಯೆಶಾಯನು ಬರೆದ ಪ್ರವಾದನೆಯ ಗ್ರಂಥ ಅಲ್ಲಿ 40ನೇ ಅಧ್ಯಾಯವನ್ನು ನಾವು ನೋಡುವಾಗ ಅಲ್ಲಿ ದೇವರ ವಾಕ್ಯವು ಹೀಗೆ ಹೇಳುತ್ತೆ. 31ನೇ ವಚನವು ಹೀಗೆ ಹೇಳುತ್ತೆ ನೋಡ್ರಿ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು ಎಂಬುದಾಗಿ. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು ನಡೆದು ಬಳಲರು ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ಯಾರು ದೇವರನ್ನು ನಿರೀಕ್ಷಿಸುವಂತವರಾಗಿರ್ತಾರೋ, ಯಾರು ದೇವರ ವಾಕ್ಯಗಳನ್ನು ಅನುಸರಿಸುವಂತವರಾಗಿರ್ತಾರೋ, ಯಾರು ದೇವರ ವಾಕ್ಯದ ಮೇಲೆ ಭರವಸೆ ಬಿಟ್ಟು ಮುಂದೆ ಸಾಗುವಂತವರಾಗಿರ್ತಾರೋ, ಅಂಥವರು ದೇವರ ಬಲವನ್ನ, ಅಂಥವರು ದೇವರ ಕೃಪೆಯನ್ನ, ಅಂಥವರು ದೇವರ ಆಶೀರ್ವಾದಗಳನ್ನು ಹೊಂದುವಂತವರಾಗಿದ್ದಾರೆ ಎಂಬುದಾಗಿ ಇಲ್ಲಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ.